ಹೈದರಾಬಾದ್ ಕರ್ನಾಟಕವನ್ನ ಕಲ್ಯಾಣ ಕರ್ನಾಟಕ ಅಂತ ಹೆಸರನ್ನ ಬದಲಾಯಿಸಿದ್ದು ಸಾಧನೆ ಬಿಟ್ರೆ ಇನ್ನೇನು ಮಾಡಲಿಲ್ಲ ರಾಜ್ಯ ಸರ್ಕಾರಗಳು. ಅಲ್ಲಿ ಹೋಗ್ಬಿಟ್ಟು ಬಾವುಟ ಆರ್ಸ್ ಬರ್ತಾರಷ್ಟೇ ಕಲ್ಯಾಣ ಕರ್ನಾಟಕದ ಸಂದರ್ಭದಲ್ಲಿ, ಆ ದಿನದ ಸಂದರ್ಭದಲ್ಲಿ ಬಿಟ್ರೆ ಅಲ್ಲಿ ಏನಾದರೂ ಕಲ್ಯಾಣ ಆಗ್ತಾ ಇದೆಯಾ? ಇಲ್ವೇ ಇಲ್ಲ. ಕಲ್ಯಾಣ ಕರ್ನಾಟಕದಲ್ಲಿ ಶಿಕ್ಷಕರ ಕೊರತೆ ಅಂತೂ ಎದ್ದು ಕಾಣಿಸ್ತಾ ಇದೆ. 18,000 ಶಿಕ್ಷಕರ ನೇಮಕ ಆಗಬೇಕು, 18,000 ಶಿಕ್ಷಕರ ಕೊರತೆ ಎದ್ದು ಕಾಣಿಸ್ತಾ ಇರುವಂಥದ್ದು. ಆದರೆ ಸರ್ಕಾರ ಮಾತ್ರ ತಲೆ ಕೆಡಿಸ್ಕೊಳ್ತಾ ಇಲ್ಲ, ಬರೀ ಭರವಸೆಯನ್ನ ಕೊಡ್ತಾ ಇದ್ದಾರೆ. ಕಲ್ಯಾಣ ಕರ್ನಾಟಕದಲ್ಲಿ ಶಿಕ್ಷಣಕ್ಕಿಲ್ವ ಆದ್ಯತೆ ಅಂತ ದಿನೇ ದಿನೇ ಕುಸಿತಾ ಇದೆ ಶೈಕ್ಷಣಿಕ ಗುಣಮಟ್ಟ. ಸರ್ಕಾರಿ ಶಾಲೆಗಳಲ್ಲಿ ಶಿಕ್ಷಕರದ್ದೇ ಕೊರತೆ. ನಾವು ನೋಡ್ತಾ ಇರ್ತೀವಲ್ಲ, SSLC PUC ರಿಸಲ್ಟ್ ಬಂದಂಥ ಸಂದರ್ಭದಲ್ಲಿ ಸ್ಟಾರ್ಟಿಂಗ್ ಅಷ್ಟೇ ನೋಡ್ತಾ ಇರ್ತೀವಿ. ನೀವು ಫಸ್ಟ್ ಪ್ಲೇಸ್ ಯಾರು, ಸೆಕೆಂಡ್ ಪ್ಲೇಸ್ ಯಾರು ಅಂತ. ಲಾಸ್ಟಿಂದ ನೋಡಬೇಕು ನೀವು. 31ನೇ ಪ್ಲೇಸು 30ನೇ ಪ್ಲೇಸ್ ಯಾರು ಅಂದರೆ ಅಲ್ಲಿ ಕಲ್ಯಾಣ ಕರ್ನಾಟಕ ಭಾಗದ ಜಿಲ್ಲೆಗಳಿರ್ತವೆ. ಯಾದಗಿರಿ, ಕಲಬುರಗಿ, ರಾಯಚೂರು, ಬೀದರು, ಬಳ್ಳಾರಿ, ಕೊಪ್ಪಳ ಇವೇ ಇರ್ತವೆ. ಲಾಸ್ಟಿಂದ 7 ಜಿಲ್ಲೆಗಳು ಕಲ್ಯಾಣ ಕರ್ನಾಟಕದ್ದೇ ಆಗಿರುತ್ತೆ. ಯಾವ ಕಾರಣಕ್ಕೆ? ಶಿಕ್ಷಣದ ಗುಣಮಟ್ಟ ಇಲ್ಲ. ಯಾಕೆ ಗುಣಮಟ್ಟ ಇಲ್ಲ? ಶಿಕ್ಷಕರೇ ಇಲ್ಲ. ಅಲ್ಲಿ 6 ಜಿಲ್ಲೆಗಳ ಸರ್ಕಾರಿ ಜಿಲ್ಲೆಗಳಲ್ಲಿ ಒಂದು ಶಾಲೆಗಳಲ್ಲಿ ಶಿಕ್ಷಕರ ಕೊರತೆ ಕಾಣಿಸ್ತಾ ಇದೆ. ಸುಮಾರು 18,000 ಶಿಕ್ಷಕರ ಕೊರತೆ ಇರುವಂಥದ್ದು. ಬಡ ಮಕ್ಕಳ ವಿಚಾರದಲ್ಲಿ ಯಾಕಿಷ್ಟು ನಿರ್ಲಕ್ಷ್ಯ ಅನ್ನುವಂಥ ಪ್ರಶ್ನೆ ಇದೆ. ಅದಕ್ಕೆ ಉತ್ತರ ಕೊಡಬೇಕಾಗಿದ್ದಂಥ ಸರ್ಕಾರ ಮಾತ್ರ ಸೈಲೆಂಟ್ ಆಗಿದೆ. 4,000ಕ್ಕೂ ಅಧಿಕ ಪ್ರೌಢಶಾಲಾ ಶಿಕ್ಷಕರ ಕೊರತೆ ಇರುವಂಥದ್ದು. ನೇಮಕಾತಿ ಮಾಡ್ತೀವಿ ಅಂತ ಹೇಳಿದಂಥ 4,000ಕ್ಕೂ ಅಧಿಕ ಪ್ರೌಢಶಾಲಾ ಶಿಕ್ಷಕರ ಕೊರತೆ. 5,000ಕ್ಕೂ ಅಧಿಕ ಸರ್ಕಾರಿ ಶಾಲಾ ಶಿಕ್ಷಕರು ನಿವೃತ್ತಿ ಹೊಂದಿದ್ದಾರೆ. ಕಲ್ಯಾಣ ಕರ್ನಾಟಕದಲ್ಲಿ ಹೊಸ ನೇಮಕಾತಿ ವಿಳಂಬ ಆಗಿರುವಂಥದ್ದು. ಅಲ್ಲಿ 3 ವರ್ಷದ ಹಿಂದೆ 5,000 ಶಿಕ್ಷಕರ ನೇಮಕದ ಭರವಸೆಯನ್ನ ಕೊಡಲಾಗಿತ್ತು. ಆ ಭರವಸೆಯಾಗೇ ಉಳಿದಿದೆ. ಆದ್ರೂ ಕೂಡ ಯಾವುದೇ ಕ್ರಮ ತೆಗೆದುಕೊಳ್ತಾ ಇಲ್ಲ ಸರ್ಕಾರ. ಸರ್ಕಾರದ ನಿರ್ಲಕ್ಷ್ಯಕ್ಕೆ ಪೋಷಕರು ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಅತ್ತ ಕಡೆ ಅಲ್ಲಿ ಪ್ರೈವೇಟ್ ಶಾಲೆಗಳು ಕೂಡ ಕಡಿಮೆ ಇದಾವೆ. ಇನ್ನ ಸರ್ಕಾರಿ ಶಾಲೆಗೆ ಸೇರ್ಸೋಣ ಅಂದ್ರೆ ಶಿಕ್ಷಕರ ಕೊರತೆ ಎದ್ದು ಕಾಣಿಸ್ತಾ ಇದೆ. ಈಗಾಗಲೇ ಸರ್ಕಾರ ನಾವು ಹೈದರಾಬಾದ್ ಕರ್ನಾಟಕ ಭಾಗದಲ್ಲಿ ಕಲ್ಯಾಣ ಕರ್ನಾಟಕ ಅಂತ ಏನು ಹೆಸರು ಚೇಂಜ್ ಮಾಡ್ಕೊಂಡಿವಿ. ಆದರೆ ಇವತ್ತು ಯಾವುದೇ ಬದಲಾವಣೆಗಳನ್ನು ನಾವು ನೋಡಲಿಕ್ಕೆ ಸರ್ಕಾರಿ ಶಾಲೆಗಳನ್ನ ನೋಡಲಿಕ್ಕೆ ಸಾಧ್ಯ ಆಗ್ತಿಲ್ಲ. ರೈಟ್ ಟು ಎಜುಕೇಷನ್ ಆ್ಯಕ್ಟ್ ಬಂದ ಮೇಲೆ ಸಹಿತ ಇವತ್ತು ಪ್ರೈಮರಿಯಲ್ಲಿ 18,000ಕ್ಕಿಂತ ಹೆಚ್ಚು ಶಿಕ್ಷಕರು ಈ 6 ಜಿಲ್ಲೆಗಳಲ್ಲಿ ಖಾಲಿ ಇದ್ದಾವೆ. 4,000ಕ್ಕಿಂತ ಹೆಚ್ಚು ಶಿಕ್ಷಕರು ಪ್ರೌಢಶಾಲೆಯಲ್ಲಿ ಖಾಲಿ ಇದ್ದಾವೆ. ಹೀಗಾಗಿ ನಾವು SLC ಫಲಿತಾಂಶನ ಉತ್ತಮಗೊಳಿಸಬೇಕಂತ ಮಾತಾಡುವಾಗ ನೀವು ಪ್ರಾಥಮಿಕ ಶಿಕ್ಷಣದಲ್ಲಿ ಮಕ್ಕಳಿಗೆ ಓದು ಬರಹ ಬರಲಾರ್ದಂಗೆ ನೋಡಿಕೊಂಡು SLCನ ಪಾಸ್ ಆಗಲೇಬೇಕಂದ್ರೆ ಹೆಂಗಾಗ್ಲಿಕ್ಕೆ ಸಾಧ್ಯ? ಹೀಗಾಗಿ ಗುಣಮಟ್ಟ ಶಿಕ್ಷಣ ನಿಜವಾಗ್ಲೂ ಏನೋ ಸರ್ಕಾರ ಮನಸ್ಸಿನಲ್ಲಿ ಕೊಡಬೇಕಾಗಿದ್ದರೆ ಅಲ್ಲಿ ತರಗತಿವಾರು ವಿಷಯವಾರು ಶಿಕ್ಷಕರನ್ನ ಕೊಡೋ ಮೂಲಕ ಪ್ರಾಥಮಿಕ ಶಿಕ್ಷಣವನ್ನು ಗಟ್ಟಿಗೊಳಿಸಿ SLCಗೆ ಹೋಗಬೇಕಾಗ್ತದೆ. ಸರ್ಕಾರಿ ಶಾಲೆಗಳಲ್ಲಿ ಗುಣಮಟ್ಟ ಶಿಕ್ಷಣ ಆಗಲಿಕ್ಕೆ ಏನು 6 ಜಿಲ್ಲೆಗಳಲ್ಲಿ, ವಿಶೇಷವಾಗಿ 6 ಜಿಲ್ಲೆಗಳಲ್ಲಿ ಖಾಲಿ ಏನು ಪೋಸ್ಟ್ ಇದ್ದಾವೆ ಆ ಪೋಸ್ಟ್ಗಳನ್ನು ತುಂಬುವಂಥದ್ದು ಕೆಲಸ ತಕ್ಷಣ ಆಗಬೇಕು. ಈ ಮ್ಯಾಗ್ನೆಟ್ ಶಾಲೆಗಳಂತ ಏನು ಹೇಳ್ತಾ ಇದ್ದಾರೆ, KPSC ಶಾಲೆಗಳಂತೇಳಿ, ಅದನ್ನು ತೆಗೆದುಬಿಟ್ಟು ಓಪನ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅದನ್ನು ಮಾಡೋದ್ರಿಂದ ಏನಾಗ್ತದೆ, ಸುಮಾರು 26,000 ಶಾಲೆಗಳಷ್ಟು ಮರ್ಜ್ ಆಗ್ತಾಯಿದ್ದಾವೆ. ಮರ್ಜ್ ಅಂದ್ರೆ ಏನೋ ಅದು ಇಂಡೈರೆಕ್ಟ್ ಅವ್ರು ಹೇಳ್ತಾ ಇರೋದು ವಿಲೀನ ಅಂತೇಳಿ. ಬಟ್ ಅವು 26,000 ಶಾಲೆಗಳು ಟೋಟಲಿ ಅವು ಮುಂದಿನ 5-10 ವರ್ಷಗಳಲ್ಲಿ ಕ್ಲೋಸ್ ಮಾಡುವಂಥ ಒಂದು ಹುನ್ನಾರವನ್ನು ಸರ್ಕಾರ ನಡೆಸ್ತಾ ಇದೆ. ಈಗೇನು ನಾವು ಕಳೆದ 4-5 ವರ್ಷದಿಂದ ಹೋರಾಟ ಮಾಡ್ತಿದ್ದೆ, ಅದ್ರ ಮೇಲೆ ನಮಗೆ ಬೇಡಿಕೆಯನ್ನು ಈಡೇರಿಸ್ತಾ ಇಲ್ಲ ಸರ್ಕಾರ. ನಮಗೆ ಏನಂತಂದರೆ ಪ್ರತಿ ಶಾಲೆಯಲ್ಲಿ ಪೂರ್ಣಾವಧಿ ಶಿಕ್ಷಕರನ್ನ ಸರ್ಕಾರ ನೇಮಿಸಬೇಕು. ಹಾಗೆಯೇ ಮೂಲಭೂತ ಸೌಲಭ್ಯಗಳು ಏನಿದೆಯಲ್ಲ ಆ ಮೂಲಭೂತ ಸೌಲಭ್ಯಗಳನ್ನು ಕೊಡಬೇಕು ಮಕ್ಕಳಿಗೆ. ಮತ್ತು ಈ KPSC ಶಾಲೆಗಳನ್ನು ಏನು ಮಾಡ್ತಾ ಇದ್ದಾರೆ ವಿಲೀನ ಪ್ರಕ್ರಿಯೆ ಅಂತ ಏನು ಹೇಳ್ತಿದ್ರೆ ಅದನ್ನು ತಕ್ಷಣ ಕೈ ಬಿಡಬೇಕು ಸರ್ಕಾರ, ಅದನ್ನು ವಾಪಸ್ ತಗೋಬೇಕು. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ರಾಯಚೂರಿನ ಪ್ರತಿನಿಧಿ ವಿಶ್ವನಾಥ್ ಹುಗಾರ್ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವಿಶ್ವನಾಥ್, ಇಲ್ಲಿ ಕಲ್ಯಾಣ ಕರ್ನಾಟಕ ಅಂತ ಹೆಸರು ಚೇಂಜ್ ಮಾಡಿದ್ದೇ ಸಾಧನೆನಾ ಅಂತ? ಕಲ್ಯಾಣ ಬರೀ ಜನಪ್ರತಿನಿಧಿಗಳಿಗೆ ಅಷ್ಟೇ ಸೀಮಿತ ಆಗ್ತಾ ಇದೆಯಾ? ಅಲ್ಲಿನ ಪೋಷಕರಿಗೆ, ಜನರಿಗೆ ಮತ್ತೆ ಮಕ್ಕಳಿಗೆ ಅದಾಗ್ಲೇ ಇಲ್ವಲ್ಲ ಅಂತ ಇಷ್ಟೊಂದು ಸಮಸ್ಯೆ ಇದೆ. ಯಾವಾಗ ಎಚ್ಚೆತ್ಕೊಳ್ಳೋದು ಇವರು? ಖಂಡಿತವಾಗಿಯೂ ಪೃಥ್ವಿ, ಕಲ್ಯಾಣ ಕರ್ನಾಟಕ ಭಾಗದ ಬಡ ಮಕ್ಕಳ ಶೈಕ್ಷಣಿಕ ಬದುಕಿನ ಮೇಲೆ ಇವತ್ತು ಸರ್ಕಾರ ಹೊಡಿತಾ ಇದೆ ಅಂತ ಹೇಳಿದ್ರೆ ಬಹುಶಃ ತಪ್ಪಾಗ್ಲಿಕ್ಕಿಲ್ಲ. ಯಾಕೆಂತ ಕೇಳಿದ್ರೆ ಇವತ್ತು ಸರ್ಕಾರಿ ಶಾಲೆಗಳ ಬಲವರ್ಧನೆಗೆ ಸರ್ಕಾರ ಹಲವು ಘೋಷಣೆಗಳನ್ನ ನೀಡಿದ್ರು ಕೂಡ ಕಾಯಂ ಶಿಕ್ಷಕರ ನೇಮಕಾತಿಯಲ್ಲಿ ಯಾವುದೇ ರೀತಿಯಾದ ಸ್ಪಷ್ಟತೆಯನ್ನ ಕಾಣದೇ ಇರತಕ್ಕಂತಹ ಹಿನ್ನೆಲೆಯಲ್ಲಿ ಇವತ್ತು ಕಲ್ಯಾಣ ಕರ್ನಾಟಕ ಭಾಗದ 6 ಜಿಲ್ಲೆಗಳ ಸರ್ಕಾರಿ ಪ್ರಾಥಮಿಕ ಶಾಲೆಗಳಲ್ಲಿ ಸರಿಸುಮಾರು 18,000ಕ್ಕೂ ಹೆಚ್ಚು ಪ್ರಾಥಮಿಕ ಶಿಕ್ಷಕರ ಒಂದು ನೇಮಕಾತಿಯಲ್ಲಿ ಇವತ್ತು ಕೊರತೆ ಕಾಣ್ತಾ ಇದೆ. ಮತ್ತೆ ಪ್ರೌಢಶಾಲೆಗಳಂತ ಬಂದ್ರೆ ಅಲ್ಲೂ ಕೂಡ 3,500-4,000 ಶಿಕ್ಷಕರ ಕೊರತೆ ಕಾಣ್ತಾ ಇದೆ. ಹೀಗಾಗಿ ಇವತ್ತು ಕಲ್ಯಾಣ ಕರ್ನಾಟಕ ಭಾಗದಲ್ಲಿರ್ತಕ್ಕಂತಹ ಈ ಒಂದು ಸರ್ಕಾರಿ ಶಾಲೆಗಳಲ್ಲಿ ಶಿಕ್ಷಕರ ಕೊರತೆಯಿಂದಾಗಿ ಶಾಲೆಗಳ ಗುಣಮಟ್ಟ ಸಂಪೂರ್ಣವಾಗಿ ಕುಸಿತವಾಗ್ತಾ ಇದೆ. ಹೀಗಾಗಿ ಇವತ್ತು ಬಡ ಮಕ್ಕಳ
ವಿದ್ಯಾರ್ಥಿಗಳ ಏನು ಭವಿಷ್ಯ ಏನಿದೆ ಕತ್ತಲೆಯತ್ತ ದಾರಿ ಹಿಡಿತಾ ಇದೆ ಎನ್ನುವಂತಹ ಆತಂಕ ಇವತ್ತು ಕಲ್ಯಾಣ ಕರ್ನಾಟಕ ಭಾಗದ ಶಿಕ್ಷಣ ಪ್ರೇಮಿಗಳ ಮತ್ತು ಪೋಷಕರ ಒಂದು ಆತಂಕಕ್ಕೆ ಕಾರಣವಾಗಿದೆ. ಪೃಥ್ವಿ, ಈ ಒಂದು ವಿಚಾರದಲ್ಲಿ ಸರ್ಕಾರ 3 ವರ್ಷಗಳ ಕೆಳಗೆ ಒಂದು 5,000 ಶಿಕ್ಷಕರನ್ನ ನೇಮಕಾತಿ ಮಾಡ್ಕೊಳ್ತೀವಿ ಎನ್ನುವಂತಹ ಆದೇಶವನ್ನು ಹೊರಡಿಸಿತ್ತು. ಆದರೆ 3 ವರ್ಷಗಳು ಗತಿಸಿದ್ರು ಕೂಡ ಇವತ್ತಿಗೂ ಕೂಡ ಆ ವಿಚಾರದಲ್ಲಿ ಇವತ್ತು ಯಾವುದೇ ರೀತಿಯಾದಂತಹ ಒಂದು ನಿರ್ಧಾರಕ್ಕೆ ಸರ್ಕಾರಕ್ಕೆ ಬರೋಕ್ ಆಗ್ತಿಲ್ಲ. ಹೀಗಾಗಿ ಇವತ್ತು ಬಡ ಮಕ್ಕಳ ಶೈಕ್ಷಣಿಕ ಬದುಕು ಕುಂಠಿತವಾಗ್ತಾ ಇದೆ. ಹಾಗೆ ನೋಡಿದ್ರೆ ವರ್ಷದಿಂದ ವರ್ಷಕ್ಕೆ ಇವತ್ತು ಶಿಕ್ಷಕರ ಹುದ್ದೆಗಳ ಸಂಖ್ಯೆ ಹೆಚ್ಚುತ್ತಾ ಇದೆ. ಹೊಸ ನೇಮಕಾತಿ ಇಲ್ಲದೆ ಹಳೆಯ ಶಿಕ್ಷಕರು ನಿವೃತ್ತಿ ಆಗ್ತಾ ಇರೋದ್ರಿಂದ ಸಮಸ್ಯೆ ಇನ್ನಷ್ಟು ಬಿಗಡಾಗ್ತಾ ಇದೆ. ವಿಶ್ವನಾಥ್, ಈ ಬಾರಿ ಆ ಭಾಗದ ಸಚಿವರು ತುಂಬಾ ಸ್ಟ್ರಾಂಗ್ ಆಗಿರುವಂತವರೇ ಇರೋದು. ಎಐಸಿಸಿ ಅಧ್ಯಕ್ಷರು ಆ ಭಾಗದವರು, ಪ್ರಿಯಾಂಕ್ ಖರ್ಗೆ ಅವರು ಆ ಭಾಗದವರು, ಎಲ್ಲ ಈಶ್ವರ್ ಖಂಡ್ರೆ ಎಲ್ಲ ಪ್ರಭಾವಿ ಸಚಿವರೇ ಇದ್ದಾರೆ. ಆದ್ರೂ ಕೂಡ ಇದು ಯಾವುದು ವರ್ಕೌಟ್ ಆಗ್ತಾ ಇಲ್ಲ ಅಂದ್ರೆ ಖಾಸಗಿ ಶಾಲೆಗಳ ಏನಾದರೂ ಪ್ರೆಷರ್ ಇದೆಯಾ ಅಥವಾ ಅವರ ಒಂದು ಪ್ರಭಾವದಿಂದ ಇಲ್ಲಿ ಸರ್ಕಾರಿ ಶಾಲೆಗಳಿಗೆ ಯಾವುದೇ ರೀತಿಯಾದಂಥ ಸೌಲಭ್ಯ ಮತ್ತು ಶಿಕ್ಷಕರ ಕೊರತೆ ಕಾಡ್ತಾ ಇದೆಯಾ? ಪೃಥ್ವಿ, ನೋಡಿ, ರಾಜ್ಯದಲ್ಲಿ ಇವತ್ತು ರಾಜಕೀಯವಾಗಿ ಇವತ್ತು ಈ ಸಚಿವರಾಗಿರ್ಬೋದು ಅಥವಾ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳಾಗಿರ್ಬೋದು ಇವರೆಲ್ಲ ಕುರ್ಚಿ ಬಡದಾಟದಲ್ಲಿಯೇ ಬ್ಯುಸಿಯಾಗಿದ್ದಾರೆ ಹೊರತು ಬಡ ಮಕ್ಕಳ ಶೈಕ್ಷಣಿಕ ಬದುಕನ್ನು ನೋಡ್ತಕ್ಕಂತಹ ಸಮಯ ಆಗಲಿ ವ್ಯವಧಾನ ಆಗಲಿ ಇವರಿಗೆ ಇಲ್ಲ ಪೃಥ್ವಿ. ಹಾಗಾಗಿ ಇವರ ಈ ರೀತಿಯಾದಂತಹ ಈ ರಾಜಕಾರಣಿಗಳ ನಿರ್ಲಕ್ಷ್ಯದ ಧೋರಣೆಯಿಂದ, ಸರ್ಕಾರದ ನಿರ್ಲಕ್ಷ್ಯದ ಧೋರಣೆಯಿಂದ ಇವತ್ತು ಈ ರೀತಿಯಾದಂತಹ ಸಮಸ್ಯೆಯನ್ನ ಕಲ್ಯಾಣ ಕರ್ನಾಟಕ ಭಾಗದ ಬಡ ಮಕ್ಕಳು ಅನುಭವಿಸ್ತಾ ಇದ್ದಾರೆ. ನೋಡಿ, ಮಧ್ಯಮ ವರ್ಗ ಮತ್ತು ಬಡವರ್ಗದ ಮಕ್ಕಳು ಮಾತ್ರ ಸರ್ಕಾರಿ ಶಾಲೆಗಳಲ್ಲಿ ಓದ್ತಾ ಇರೋದು. ಇವ್ರು ಯಾರು ಸಚಿವರ ಮಕ್ಕಳಾಗಿರಲಿ, ದೊಡ್ಡ ದೊಡ್ಡ ಅಧಿಕಾರಿಗಳ ಮಕ್ಕಳಾಗಿರಲಿ ಯಾರು ಕೂಡ ಸರ್ಕಾರಿ ಶಾಲೆಗಳಲ್ಲಿ ಓದ್ತಾ ಇಲ್ಲ. ಬರೀ ಬಾಯಿ ಮಾತಿಗೆ ಸರ್ಕಾರಿ ಶಾಲೆಗಳಲ್ಲಿ ನಿಮ್ಮ ಮಕ್ಕಳನ್ನ ಕಲಿಸಿ, ಕನ್ನಡ ಮಾಧ್ಯಮದಲ್ಲಿ ಮಕ್ಕಳನ್ನ ಕಲಿಸಿ ಅಂತ ಭಾಷಣ ಬಿಗಿತಕ್ಕಂಥ ಇವ್ರು ಯಾರ ಮಕ್ಕಳು ಕೂಡ ಸರ್ಕಾರಿ ಶಾಲೆಗಳಲ್ಲಿ ಕಲಿತಾ ಇಲ್ಲ. ಹಾಗಾಗಿ ರಾಜಕೀಯ ವಿಚಾರಗಳಲ್ಲಿ, ರಾಜಕೀಯ ಚರ್ಚೆಗಳಲ್ಲಿ, ಕುರ್ಚಿಗಳ ಬಡದಾಟದಲ್ಲಿ ಇವರು ಬ್ಯುಸಿಯಾಗಿದ್ದಾರೆ ಹೊರತು ಇದರಲ್ಲಿ ಈ ಒಂದು ಬಡ ಮಕ್ಕಳ ಶೈಕ್ಷಣಿಕ ಬದುಕಿನ ಕಡೆ ನೋಡ್ತಾ ಇಲ್ಲ. ಮತ್ತೊಂದು ಕಡೆ ಗ್ರಾಮೀಣ ಪ್ರದೇಶಗಳ ಸ್ಥಿತಿಯಂತೂ ಇನ್ನೂ ಗಂಭೀರವಾಗಿದೆ. ಯಾಕೆಂತ ಕೇಳಿದ್ರೆ ಸರ್ಕಾರಿ ಪ್ರಾಥಮಿಕ ಶಾಲೆಗಳಲ್ಲಿ ಬಹುತೇಕ ಸಾವಿರಾರು ಸರ್ಕಾರಿ ಶಾಲೆಗಳಲ್ಲಿ ಒಬ್ಬರು ಶಿಕ್ಷಕರು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಒಬ್ಬ ಶಿಕ್ಷಕ 100, 150, 200 ಮಕ್ಕಳಿಗೆ ಅದು ಹೇಗೆ ಪಾಠ ಮಾಡೋದಕ್ಕೆ ಸಾಧ್ಯ ಎನ್ನುವಂಥದ್ದನ್ನು ಕೂಡ ಇಲ್ಲಿ ನೋಡಬೇಕು. ಹೀಗಾಗಿ ಈ ರೀತಿಯಾದಂತಹ ಪರಿಸ್ಥಿತಿ ಇದ್ರೂ ಕೂಡ ಇವತ್ತು ಈ ಸರ್ಕಾರಿ ಶಾಲೆಗಳು ಬಹುತೇಕ ಈ ಒಂದು ಶಿಕ್ಷಕರ ಕೊರತೆಯಿಂದಾಗಿ ಮುಚ್ಚತಕ್ಕಂಥ ಸ್ಥಿತಿ ತಲುಪಿವೆ ಪೃಥ್ವಿ. ಹೀಗಾಗಿ ಕಲ್ಯಾಣ ಕರ್ನಾಟಕ ಭಾಗದ ಬಡ ಮಕ್ಕಳ ಶೈಕ್ಷಣಿಕ ಕನಸು ಏನಿದೆ, ಆ ಬದುಕೇನಿದೆ ಇಲ್ಲಿ ಕಮರಿ ಹೋಗ್ತಾ ಇದೆ. ಸರ್ಕಾರ ಈ ಬಗ್ಗೆ ಗಂಭೀರವಾಗಿ ಚಿಂತನೆ ಮಾಡಬೇಕಾಗಿದೆ. ಆದರೆ ಈ ಕುರ್ಚಿ ಬಡದಾಟದ ಮಧ್ಯದಲ್ಲಿ ಎಲ್ಲೋ ಒಂದು ಕಡೆ ಬಡ ಮಕ್ಕಳ ಶೈಕ್ಷಣಿಕ ಬದುಕಿನ ವಿಚಾರ ಇವತ್ತೆಲ್ಲೋ ಒಂದು ಕಡೆ ತೆರೆಮರೆಯಲ್ಲಿ ಸರಿದು ಹೋಗ್ತಾ ಇದೆ ಎನ್ನುವಂತ ಆತಂಕ ಇವತ್ತು ಕಲ್ಯಾಣ ಕರ್ನಾಟಕ ಭಾಗದ 6 ಜಿಲ್ಲೆಗಳ ಶಿಕ್ಷಣ ಪ್ರೇಮಿಗಳ ಮತ್ತು ಬಡ ಮಕ್ಕಳ ಪೋಷಕರನ್ನ ಕಾಡ್ತಾ ಇದೆ. ಇದಕ್ಕೆ ಈ ಒಂದು ಸಮಸ್ಯೆಗೆ ಇತಿಶ್ರೀ ಆಡ್ತಕ್ಕಂಥವ್ರು, ನಿರ್ಧಾರ ತೆಗೆದುಕೊಂಡು ಸರ್ಕಾರಿ ಶಿಕ್ಷಕರನ್ನ ನೇಮಕ ಮಾಡ್ತಕ್ಕಂಥವ್ರು ಯಾರು ಎನ್ನುವಂತ ಪ್ರಶ್ನೆ ಮೂಡಿದೆ. ಕೇವಲ ಅತಿಥಿ ಶಿಕ್ಷಕರಿಂದಲೇ ಬಹುತೇಕ ಶಾಲೆಗಳು ಇವತ್ತು ತುಂಬಿ ಹೋಗಿದ್ದಾವೆ. ಪ್ರಾಥಮಿಕ ಶಾಲಾ ಪ್ರೌಢಶಾಲಾ ಶಿಕ್ಷಕರನ್ನ ನೇಮಕ ಮಾಡ್ಕೊಳ್ಳದೆ ಹೋದ್ರೆ ಇವತ್ತು ಮುಂದಿನ ದಿನಮಾನಗಳಲ್ಲಿ ಸರ್ಕಾರಿ ಶಾಲೆಗಳು ಮುಚ್ಚಿದ್ರೂ ಕೂಡ ಅನುಮಾನ ಪಡ್ತಕ್ಕಂಥ ಸಾಧ್ಯತೆ ಇಲ್ಲ ಪೃಥ್ವಿ. ಓಕೆ, ಧನ್ಯವಾದ ವಿಶ್ವನಾಥ್ ನಿಮ್ಮೆಲ್ಲ ಮಾಹಿತಿಗೆ.